ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಇವತ್ತು ಒಂದು ಅಜ್ಜಿಯ ದುರಂತ ಸಾವಿನ ಒಂದು ವಿಚಾರವನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ನಿಜಕ್ಕೂ ಕೂಡ ಅಂದ್ರೆ ಅಕ್ಕಪಕ್ಕದವರನ್ನ ಯಾವ ರೀತಿ ನಂಬೇಕಾ ಬೇಡವಾ ಅನ್ನೋದು ಈ ಒಂದು ಘಟನೆ ಮೂಲಕ ಗೊತ್ತಾಗುತ್ತೆ. ಅಂದ್ರೆ ಯಾರೊಬ್ರು ವಯಸ್ಸಾದಂತಹ ವೃದ್ಧರು ಬಂದಂತಹ ಸಂದರ್ಭದಲ್ಲಿ ಅಸಹಾಯಕತೆಯನ್ನ ತೋಡ್ಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಬೇಕಾದಂತಹ ಒಬ್ಬ ವ್ಯಕ್ತಿ ಆತ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಆಕೆಯನ್ನ ಬಲಿ ಪಡೆದಂತಹ ಒಂದು ವಿಚಾರ ಸ್ನೇಹಿತರೆ. ಕುಮಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೇ ತಿಂಗಳ 15ನೇ ತಾರೀಕು ಸಂಜೆ 4 ಗಂಟೆಯ ಸಮಯ ಸ್ನೇಹಿತರೆ. ಜಯಮ್ಮ ಅಂತೇಳಿ ಅವರು ತಮ್ಮ ಪಕ್ಕದ ಮನೆಯಲ್ಲಿ ಅಂದ್ರೆ ಒಂದು ತನ್ನ ಮಗನ ಮನೆ ಬಂದು ವಾಸವಾಗಿರ್ತಾರೆ. ಅವರು ಪಕ್ಕದ ಮನೆಯಲ್ಲಿ ಸುಮಾರು 4 ಗಂಟೆ ಟೈಮು ತನ್ನ ಮಗಳಿಗೆ ಫೋನ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಗೊತ್ತಾಗೋದಿಲ್ಲ ಏನ್ ಮಾಡೋದಪ್ಪ ಅಂದ್ರೆ ಆ ಫೋನಲ್ಲಿ ಮಗಳಿಗೆ ನಂಬರ್ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಪಕ್ಕದ ಮನೆಗೆ ಹೋಗ್ತಾಳೆ. ಆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಯುವಕ ಇರ್ತಾನೆ, ಹುಡುಗ. ಅದನ್ನ ಹೆಸರು ಗಗನ್ ಅಂತೇಳಿ. ಅದ ನಂತರ ಹೋಗಿ ಒಳಗಡೆ ಮನೆ ಒಳಗಡೆ ಹೋಗಿ ನೋಡಪ್ಪ ಏನೋ ಒಂದು ನಂಬರ್ ಗೊತ್ತಾಗ್ತಾ ಇಲ್ಲ, ನನ್ನ ಮಗನಿಗೆ ಒಂದು ಸ್ವಲ್ಪ ಫೋನ್ ಮಾಡ್ಕೊಡ್ತೀನಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆತ ಮನೆ ಒಳಗಡೆ ಹೋಗ್ತಾನೆ. ಆಯ್ತು ಅಜ್ಜಿ ಮಾಡ್ಕೊಡ್ತೀನಿ ಫೋನ್ ಅಂತೇಳಿ ಅಂದ್ರೆ ಆ ನಂಬರ್ ಏನೋ ಹುಡ್ಕೊಂಡ್ಸತ್ತ ಸಂದರ್ಭದಲ್ಲಿ ಅಜ್ಜಿ ಕುತ್ಕೋ ಇಲ್ಲಿ ದಿವಾನ ಮೇಲೆ ಅಂತ ಹೇಳ್ತಾನೆ. ಆದ್ರೆ ಆತನ ಕಣ್ಣು ಇರುವಂತದ್ದು ಫೋನ್ ಮಾಡಿ ಅಜ್ಜಿಗೆ ಹೆಲ್ಪ್ ಮಾಡ್ಬೇಕಾದಂತವನು ಆತನ ಅಂದ್ರೆ ಆ ಅಜ್ಜಿ ಜಯಮ್ಮಳ ಕತ್ತಿನಲ್ಲಿ ಇದ್ದಂತಹ 30 ಗ್ರಾಂ ಚಿನ್ನವನ್ನ ನೋಡ್ತಾನೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಅಜ್ಜಿಗೆ ಆ ಚಿನ್ನವನ್ನ ಕೊಡು ಅಂತೇಳಿ ಒಂದು ಪುಟ್ಟನ್ನ ಹಿಡಿತಾನೆ, ಬಾಗಿಲನ್ನ ಲಾಕ್ ಮಾಡ್ಕೊಳ್ತಾನೆ. ಏನಪ್ಪಾ ಈ ತರ ಕೇಳ್ತಾ ಇದೆ ಅಂತೇಳಿ ಅಜ್ಜಿ ಭಯಭೀತಳಾಗ್ತಾಳೆ. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ಒಡವೆಯನ್ನ ಕೊಡೋದಿಲ್ಲ ಅಂತ ಕೂಡ ಹೇಳ್ತಾಳೆ. ಆನಂತರ ಆ ಪ್ರಮುಖವಾಗಿ ಆ ಒಂದು ನಂತರದಲ್ಲಿ ಉಸಿರುಗಟ್ಟಿಸಿ ಅಂದ್ರೆ ಆ ಸಂದರ್ಭದಲ್ಲಿ ಏನು ಕೂಡ ಗೊತ್ತಾಗದ ರೀತಿಯಲ್ಲಿ ಅಂದ್ರೆ ಆತ ಎಷ್ಟು ರಾಕ್ಷಸನ ರೀತಿಯಲ್ಲಿ ವರ್ತನೆ ವಿಕೃತಿಯಾಗಿ ಮಾಡ್ತಾನೆ ಅಂತಂದ್ರೆ ಆ ಅಜ್ಜಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡುವಂಥದ್ದು. ಆ ಬಳಿಕ ಆ ಅಜ್ಜಿಯ ಕತ್ತಿನ ಭಾಗದಲ್ಲಿದ್ದಂತಹ ಚಿನ್ನದ ಸರ ಏನಿತ್ತು, 30 ಗ್ರಾಂ ಚಿನ್ನದ ಸರ ಏನಿತ್ತು, ಅದೆಲ್ಲವನ್ನ ಕೂಡ ತೆಗೆದು ಇಟ್ಕೊಳ್ತಾನೆ. ಆ ಬಳಿಕ ಆ ಒಂದು ಮೃತದೇಹ ಅಜ್ಜಿ ಕೈಕಾಲನ್ನ ಎಲ್ಲ ಕೂಡ ಮುರಿದು ಅಂದ್ರೆ ಆ ಕೈಯಲ್ಲೇ ಒಂದು ಟ್ವಿಸ್ಟ್ ತರ ಮಾಡಿ ಆ ಒಂದು ಮೂಟೆಯನ್ನ ಕಟ್ಟಿ ಮಂಚದ ಕೆಳಭಾಗದಲ್ಲಿ ಇಟ್ಟಿರ್ತಾನೆ. ಅನಂತರ ಮರುದಿನ ಅಂದ್ರೆ ಅವತ್ತು ಆ ತಂದೆ ತಾಯಿ ಇವರು ಅಂದ್ರೆ ಈ ಗಗನ್ ಆರೋಪಿ ಏನಿದ್ದಾನೆ, ಆರೋಪಿಯ ತಂದೆ ತಾಯಿ ಇವರು ಕೂಡ ಕೆಲಸಕ್ಕೆ ಹೋಗಿ ಸಂಜೆ ಬರ್ತಾರೆ. ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ. ಕ್ಲೀನಾಗಿ ಏನ್ ಮಾಡ್ತಾನೆ, ಒಳಗಡೆ ಮಂಚದ ಕೆಳಗಡೆನೆ ಮೂಟೆ ಕಟ್ಟಿ ಒಳಗಡೆ ಇಟ್ಟು ಬಿಡ್ತಾನೆ. ಆನಂತರ ಏನ್ ಮಾಡ್ತಾನೆ, ಮುಂದೆ ಪ್ಲಾನ್ ಮಾಡ್ಕೊಂಡು ಆ ಚಿನ್ನದ ಸರ ಏನಿರುತ್ತೆ ಅದನ್ನ ತನ್ನ ಫ್ರೆಂಡ್ಗೆ ಕೊಡ್ತಾನೆ. ಏನಾದ್ರು ಮಾಡಿ ನನಗೆ ಈ ಚಿನ್ನದ ಸರವನ್ನು ಅಡಬಿಟ್ಟು ನಂಗೆ ಸ್ವಲ್ಪ ದುಡ್ಡು ಬೇಕಾಗಿದೆ, ಮನೇಲಿ ಈಸ್ಕೊಂಡಿದ್ದೀನಿ, ಮನೇಲೂ ಕೂಡ ದುಡ್ಡು ಬೇಕು ಅಂತೇಳಿ ಅವ್ರನ್ನ ನಂಬಿಸ್ತಾನೆ. ಆ ಸ್ನೇಹಿತ ಏನ್ ಮಾಡ್ತಾನೆ, ತನ್ನ ತಾಯಿಗೆ ಕೊಟ್ಟು ಅಮ್ಮ ಏನಾದ್ರು ಮಾಡಿ ಇದನ್ನ ಗಿರಿವಿ ಇಟ್ಟು ನಂಗೆ ಸ್ವಲ್ಪ ದುಡ್ಡು ತಗೋಬಮ್ಮ ಅಂತ ಹೇಳ್ತಾನೆ. ಅವ್ರಿಗೂ ಈ ಒಂದು ಕೊಲೆ ಮಾಡಿ ಇದರ ದುಡ್ಡು ಅಂದ್ರೆ ಚಿನ್ನದ ಸರ ಇಜ್ಜಿದ್ದು ಅಂತೇಳಿ ಇವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಅವರು ಬಿಟ್ಟು ಚಿನ್ನ ಅಡವಿಟ್ಟು ಅದನ್ನ ಆತ ಗಿರಿವಿ ಕೂಡ ಇಟ್ಟಂತಾನು ಅವನು ಆ ಚಿನ್ನವನ್ನ ಕೂಡ ಕರಗಿಸ್ಬಿಟ್ಟಿರ್ತಾನೆ. ಅಂದ್ರೆ ತಂದೆ ತಾಯಿ ಗಗನ್ ತಂದೆ ತಾಯಿ ಮನೆಗೆ ಬರ್ತಾರೆ, ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ, ಅಷ್ಟು ಕ್ಲೀನಾಗಿ ಓಡಾಡ್ಕೊಂಡಿರ್ತಾನೆ. ಆಗ ಪಕ್ಕದ ಮನೆಯವ್ರು ಏನ್ ಮಾಡ್ತಾರೆ, ಸಂಜೆ ಆಯ್ತು ಅಜ್ಜಿ ಎಲ್ಲ ಹೋಗಿರ್ಬೇಕು ಅಂತೇಳಿ ಹುಡುಕಾಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೂ ಕೂಡ ಕಾಣಿಸೋದಿಲ್ಲ. ಮತ್ತೆ ಆ ಅಜ್ಜಿ ಮನೆ ಒಳಗಡೆ ಹೋಗೋದು ಅಲ್ಲಿ CCTVಯಲ್ಲೂ ಕೂಡ ಅದು ಕಾಣಿಸೋದಿಲ್ಲ. ಆ ನಿಟ್ಟಿನಲ್ಲಿ ಅಕ್ಕಪಕ್ಕ ಮನೆಯವರು ಬರ್ತಾರೆ, ಸರ್ ಏನೋ ನಮ್ಮ ಅಜ್ಜಿ ನೋಡಿದ್ರ ನಮ್ಮ ತಾಯಿಯವ್ರು ನೋಡಿದ್ರ ಅಂತೇಳಿ ಅಂದ್ರೆ ಅವರ ಅಜ್ಜಿಯ ಮಗ ಹುಡುಕಾಟಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಇದೇ ಆರೋಪಿ ಗಗನ್ ಏನೇನು ನಡೆದೇ ಇಲ್ಲ, ನಾನೇನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಆತನು ಕೂಡ ಅವ್ರ ಜೊತೆ ಸೇರ್ಕೊಂಡು ಓಡಾಡ್ತಾನೆ. ಆ ಬಳಿಕ ಇಲ್ಲ ಸರ್ ಅಂತೇಳಿ ಅವ್ರೇನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಕುಮಳಗೋಡು ಕಂಪ್ಲೇಂಟ್ ಮಿಸ್ಸಿಂಗ್ ಕೂಡ ಕಂಪ್ಲೇಂಟ್ ಕೂಡ ಹೋಗ್ತಾರೆ. ಆನಂತರ ಅವರು ಬಂದು ತನ್ನ ಮಗನ ಮೇಲೆ ಅಕ್ಕಪಕ್ಕ ವಿಚಾರಿಸಿದಾಗಿಲ್ಲ, ಗಲಾಟೆ ಆಗ್ತಾ ಇತ್ತು, ಸೊಸೆ ಮತ್ತೆ ಈಕೆಗೆ ಆಗ್ತಾ ಇರ್ಲಿಲ್ಲ ಅಂತೇಳಿ ಹೇಳಿದಾಗ ಇವರು ಮಗನ ಮೇಲೇನೆ ಅನುಮಾನ ಪಡ್ತಾರೆ. ಪ್ರಾಥಮಿಕವಾಗಿ ಮಗನ ಕರ್ಕೊಂಡೋಗಿ ವಿಚಾರಣೆ ಮಾಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ಕೊಲೆ ಮಾಡಿದಂತ ಆರೋಪಿ ಏನಿದ್ದಾನೆ ಈತ ಏನು ಗೊತ್ತಿಲ್ಲ ರೀತಿಯಲ್ಲಿ ಓಡಾಡ್ಕೊಂಡು ಸೈಲೆಂಟ್ ಆಗಿ ತಟಸ್ಥವಾಗಿರ್ತಾನೆ. ಆನಂತರ ಪೊಲೀಸರು ಏನ್ ಮಾಡ್ತಾರೆ, ಏನೋ ಸ್ವಲ್ಪ ಮಿಸ್ ಹೊಡಿತಾ ಇತ್ತಲ್ಲ ಅಂತೇಳಿ ನೋಡಿದಾಗ ಅಲ್ಲಿ ನೋಡಿದ್ರೆ ಕಳೆದ ಮರುದಿನದಲ್ಲಿ ಅಲ್ಲಿ ಒಂದು ರಾಮೋಹಳ್ಳಿ ಕೆರೆಯಲ್ಲಿ ಸೂಟ್ ಕೇಸ್ ಒಂದು ತೇಲ್ತಾ ಇರ್ತದೆ. ಆಗ ಅನುಮಾನ ಬಂದು ಅಲ್ಲಿ ಹೋಗಿ ಸೂಟ್ ಕೇಸ್ ಅನ್ನ ಚೆಕ್ ಮಾಡಿದಾಗ ಸೂಟ್ ಕೇಸ್ ಒಳಗಡೆ ಒಂದು ಮೃತದೇಹ ಸಿಗುತ್ತೆ. ಆನಂತರ ಅದನ್ನ ಪತ್ತೆ ಮಾಡಿದಂತಹ ಪೊಲೀಸರು ಇದು ಬಾಡಿ ಯಾರು ನಿಮ್ಮ ಅಜ್ಜಿ ನಿಮ್ಮದೇನಂತ ಹೇಳಿದಾಗ ಅವ್ರ ಮಗ ಹೌದು ಸ್ವಾಮಿ ಇದು ನಮ್ಮ ತಾಯಿ ಅವ್ರದೇ ಮೃತದೇಹ ಅಂತ ಹೇಳ್ತಾರೆ. ಆಗ 302 ಅಂದ್ರೆ ಒಂದು ಕೊಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡುವಂತಹ ಪೊಲೀಸರು ಆನಂತರ ಒಂದು ವಿಚಾರಣೆ ಮಾಡಕ್ಕೆ ಮುಂದಾಗ್ತಾರೆ. CCTV ಎಲ್ಲ ಕೂಡ ಪರಿಶೀಲನೆ ಮಾಡ್ತಾರೆ. ಆಗ ಈ ಆರೋಪಿ ಏನಿದ್ದಾನೆ ಗಗನ್ ತನ್ನ ಒಂದು ಗಾಡಿ ಸ್ಕೂಟಿಯಲ್ಲಿ 2 ಬಾರಿ ಆತ ಆ ಒಂದು ರಸ್ತೆಯಲ್ಲಿ ಓಡಾಡಿರೋದು ಗೊತ್ತಾಗುತ್ತೆ. ಅಂದ್ರೆ ಮರುದಿನ 11 ಗಂಟೆ ಮೇಲೆ ಅಂದ್ರೆ ಅವ್ರ ತಂದೆ ತಾಯಿ ಕೆಲ್ಸಕ್ಕೋದಂತಹ ಸಂದರ್ಭದಲ್ಲಿ ಆ ಮಂಚದ ಕೆಳಗೆ ಇಟ್ಟಿದ್ದಂತಹ ಸೂಟ್ ಕೇಸ್ ಏನಿತ್ತು ಅಂದ್ರೆ ಮೃತದೇಹ ಏನಿತ್ತು, ಆ ಮೃತದೇಹನ ಟ್ರಾಲಿ ಒಂದು ಸೂಟ್ ಕೇಸ್ ಏನಿದೆ
ಅದರೊಳಗಡೆ ಟ್ವಿಸ್ಟ್ ಮಾಡಿ ಕ್ಲೀನಾಗಿ ಮುಡ್ಚಿ ಪ್ಯಾಕ್ ಮಾಡಿ ಅದನ್ನು ಸ್ಕೂಟಿ ಗಾಡಿಯಲ್ಲಿ ಇಟ್ಕೊಂಡು ತೆಗೆದುಕೊಂಡು ಹೋಗಿ ರಾಮೋಹಳ್ಳಿ ಕೆರೆಗೆ ತಗೊಂಡೋಗಿ ಅದನ್ನು ಬಿಸಾಡ್ಬಿಟ್ಟು ಸೈಲೆಂಟಾಗಿ ಬರ್ತಾನೆ. ಅನಂತರ ಅವನು ಮೊದಲು ಬಿಸಾಡೋ ಮುನ್ನೆ ಗೂಗಲಲ್ಲಿ ಸರ್ಚ್ ಮಾಡಿರ್ತಾನೆ. ಅಂದರೆ ಈ ಬಾಡಿ ಮೃತದೇಹ ಎಷ್ಟು ದಿನಕ್ಕೆ ಬಿಸಾಡಿದ್ರೆ ತೇಲುತ್ತೆ ಅಂತೇಳಿ ಅದಕ್ಕೂ ಕೂಡ ಚೆಕ್ ಮಾಡಿರ್ತಾನೆ. CCTV ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಅವನನ್ನು ಏನಾದರೂ ಮಾಡಿ ಅಂತೇಳಿ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದಂಥ ಆಗ ಆತ ಒಪ್ಕೊಳ್ತಾನೆ, ಹೌದು ಸ್ವಾಮಿ ನಾನು ಒಂದು ಬೆಟ್ಟಿಂಗ್ ಆಡ್ತಾ ಇದ್ದೆ, ಬೆಟ್ಟಿಂಗಿಂದ ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ದೆ, ಹೀಗಾಗಿ ಅದರಿಂದ ನನಗೆ ಏನು ಕೂಡ ದಿಕ್ಕು ತೋಚದಂಥ ಪರಿಸ್ಥಿತಿಯಲ್ಲಿ ನಾನು ಆ ಹಣವನ್ನು ಅಂದರೆ ಹಣ ಬೇಕಾಗಿತ್ತು, ಸಾಲಗಾರರು ಬೆನ್ನು ಬಿದ್ದಿದ್ರು, ಬೆಟ್ಟಿಂಗ್ಗೋಸ್ಕರ ಹಣ ಬೇಕಾಗಿತ್ತು, ಹೀಗಾಗಿ ನಾನು ಈತ ಒಂದು ಕೊಲೆಯನ್ನು ಮಾಡಿದೆ ಅಂತೇಳಿ ಆತ ಬಾಯಿ ಬಿಟ್ಟಿರುವಂಥದ್ದು. ಸದ್ಯ ಆತನನ್ನು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ತನಿಖೆಯ ಸಂದರ್ಭದಲ್ಲಿ ಈತ ಮಾಡಿರುವಂಥ ಒಂದು ದುಷ್ಕೃತ್ಯ ಏನಿದೆ, ಆ ಹೆಜ್ಜೆಯನ್ನು ಈ ರೀತಿಯಾಗಿ ಸಾವಿಗೀಡು ಮಾಡಿರುವಂಥ ಒಂದು ದುರಂತ ಏನಿದೆ, ಅವ್ರ ಕುಟುಂಬಸ್ಥರಿಗೂ ಕೂಡ ಅರಗಿಸ್ಕೊಳ್ಳೋ ಪರಿಸ್ಥಿತಿ. ಆದರೆ ಅಜ್ಜಿಯನ್ನ ಒಂದು ಸಹಾಯ ಬೇಡಿ ಆಕೆ ಮನೆಗೆ ಹೋದಂಥದ್ದೇ ತಪ್ಪಾಯ್ತಾ ಅನ್ನೋದು ಕೂಡ ಈ ಘಟನೆ ಮೂಲಕ. ಹೀಗಾಗಿ ಈ ಒಂದು ಇನ್ಸಿಡೆಂಟ್ ಏನಿದೆ, ಈ ಘಟನೆ ಏನಿದೆ, ಅಕ್ಕಪಕ್ಕ ಅವರನ್ನ ಹಿಂಗೆ ನಂಬೋದು, ಅಪರಿಚಿತರನ್ನ ಹೇಗೆ ನಂಬೋದು, ಜೊತೆಯಲ್ಲಿ ಏನೋ ಒಂದು ಸಹಾಯ ಬೇಡಿ ಹೋದಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.